ಮಣ್ಣಲ್ಲಿ ಚಿನ್ನ. ಗದಗದಲ್ಲಿ ಒಂದು ಚಿನ್ನದ ಊರು. ಗುಹೆಯ ಒಳಗೆಲ್ಲ ಚಿನ್ನದ ಚೂರು. ಚಿಮಣಿ ದೀಪ ಹಿಡಿದು ಚಿನ್ನದ ಬೇಟೆ. ಗುಹೆಯಲ್ಲಿ ಈಗಲೂ ಚಿನ್ನ ಇದ್ಯಾ? ಮಳೆ ಬಂದಾಗ ಬಂಗಾರ ಸಿಗೋದೇಗೆ? ಇದೇ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಚೈತ್ರ ಹರೀಶ್. ಗುಹೆಯಲ್ಲಿ ಬಂಗಾರ ಅಲ್ಲ, ಬಂಗಾರದ್ದೇ ಗುಹೆ. ಮಣ್ಣಿನಲ್ಲಿ ಬಂಗಾರ, ಕಲ್ಲುಗಳಲ್ಲೂ ಬಂಗಾರ, ಎಲ್ಲೆಲ್ಲೂ ಬಂಗಾರ. ಆ ಊರಿನಲ್ಲಿ ಬಂಗಾರ ಲೆಕ್ಕವಿಲ್ಲದಷ್ಟು ಸಿಗ್ತಾ ಇದೆಯಾ? ಆ ಗುಹೆಯಲ್ಲಿ ಎಷ್ಟೊಂದು ಚಿನ್ನ ಇತ್ತು? ಆ ಗುಹೆಯಲ್ಲಿ ಚಿನ್ನ ತೆಗೆದು ಬದುಕಿದವರೆಷ್ಟು? ಬರಗಾಲದಲ್ಲೂ ಬಡವರನ್ನ ಬದುಕಿಸಿದ್ದು ಹೇಗೆ ಅಲ್ಲಿನ ಬಂಗಾರ? ಸದ್ಯ ನ್ಯೂಸ್ 18 ತಂಡ ಈ ಒಂದು ಚಿನ್ನದ ಗುಹೆಗಳ ಹತ್ತ ಇವತ್ತು ಪಯಣವನ್ನ ಬೆಳೆಸ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರ್ತಕ್ಕಂಥ ಚಿನ್ನವನ್ನ ಇಲ್ಲಿ ಗಣಿಗಾರಿಕೆ ಮಾಡುವ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ಚಿನ್ನವನ್ನ ಹೇರಳವಾಗಿ ಇಲ್ಲಿ ಗಣಿಗಾರಿಕೆ ಮಾಡಿ ತೆಗೆದುಕೊಂಡು ಹೋಗಿರುವಂಥದ್ದು. ಈಗ ಇಲ್ಲಿ ಕಪ್ಪತ್ತಗುಡ್ಡದಲ್ಲಿರ್ತಕ್ಕಂಥ ನೂರಾರು ಗುಹೆಗಳಿದಾವೆ. ನೂರಾರು ಗುಹೆಗಳು ಕೂಡ ಒಂದೊಂದಾಗಿ ಅವು ಕೂಡ ಒಂದು ಗುಹೆಯ ಒಂದು ರಹಸ್ಯಗಳನ್ನ ಈಗ ನ್ಯೂಸ್ 18 ಕನ್ನಡ ವೀಕ್ಷಕರಿಗೂ ಕೂಡ ತೋರಿಸುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಇದೊಂದು ಬೆನಸದ ಕಲ್ಲು. ಅಂದ್ರೆ ಈ ಬೆನಸದ ಕಲ್ಲಿನಲ್ಲೇ ಒಂದು ಚಿನ್ನ ಹೊಣ್ತಾ ಇದೆ, ಈ ಚಿನ್ನ ಬರ್ತಾ ಇದೆ ಅನ್ನೋದು ಇಲ್ಲಿಯ ಒಂದು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಆಳವಾಗಿ ಸುಮಾರು ಇಲ್ಲಿ 10 ಕಿಲೋಮೀಟರ್ನಿಂದ 20 ಕಿಲೋಮೀಟರ್ವರೆಗೆ ಸಾಕಷ್ಟು ದೊಡ್ಡ ಆಳವಾದ ಗುಹೆ ಇದೆ. ಕಬ್ಬಿಣದ ಒಂದು ಉಕ್ಕನ್ನು ಹಾಕಿ ಇಲ್ಲಿಂದ ಕೆಳಗೆ ಹೋಗಿ ಇಲ್ಲಿ ಅಪಾರ ಪ್ರಮಾಣದ ಚಿನ್ನದ ಒಂದು ನಿಕ್ಷೇಪವನ್ನ ತೆಗೆದುಕೊಂಡು ಬರ್ತಾ ಇದ್ರು. ಗ್ರಾಮಸ್ಥರು ಕೂಡ ಒಂದು ಗುಹೆಯ ಒಂದು ರಹಸ್ಯವನ್ನ ಈಗ ನ್ಯೂಸ್ 18 ಮುಂದೆ ಇಡುವಂತ ಕೆಲಸವನ್ನ ಇಲ್ಲಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಬ್ರಿಟಿಷರ ಕಾಲಕ್ಕೆ ಮಾತ್ರ ತುಂಬಾ ಗವಿಗಳಾದ ಕರೆ ದುಂಡಿ ಇದ್ದು ರೀ ಅವಾಗ ರುಬ್ಬಕ್ಕೆ ಕೆಳಗೊಂದು ಹಸಿಗೆಲ್ಲ ಹಾಕೊಂಡು ಗುಂಡು ಇಟ್ಕೊಂಡು ಅದನ್ನ ರುಬ್ತಿದ್ರು. ಬಂಗಾರ ಬೆಂಚಿಗೆ ಗಲ್ಲ ಒಳಗ ಬರುದ್ರಿ, ಕರೆ ಕಲ್ಲ ಬಂಗಾರ ಇಲ್ರಿ, ಬೆಂಚಿ ಒಳಗನ ಬಂಗಾರ. ಕೆಜಿಎಫ್ನಲ್ಲಿ ಮಣ್ಣಿನಲ್ಲಿ ಚಿನ್ನ ಇತ್ತು. ಭೂಮಿಯನ್ನ ಕೊರೆದು ಮಣ್ಣಲ್ಲಿದ್ದ ಚಿನ್ನವನ್ನ ತೆಗಿತಾ ಇದ್ರು. ನೂರಾರು ಅಡಿಗಳಷ್ಟು ಆಳದಲ್ಲಿ ಅಲ್ಲೋ ಇಲ್ಲೋ ಒಂದೊಂದು ಕಡೆ ಚಿನ್ನ ಪತ್ತೆಯಾಗ್ತಾ ಇತ್ತು. ಅದರಿಂದಲೇ ಸಾವಿರಾರು ಟನ್ ಚಿನ್ನವನ್ನ ತೆಗೆಯಲಾಗಿತ್ತು. ಆದರೆ ಗದಗದ ಮಹಾಲಿಂಗಪುರ ಅನ್ನೋ ಕಡೆ ಕಲ್ಲುಗಳಲ್ಲಿ ಮಣ್ಣಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಇತ್ತಂತೆ. ಒಂದು ಇಡೀ ಗುಹೆ ಚಿನ್ನದಿಂದ ತುಂಬಿತ್ತು. ಅದರಿಂದ ಬ್ರಿಟಿಷರು ಲೋಡ್ಗಟ್ಟಲೆ ಚಿನ್ನವನ್ನ ತೆಗೆದಿದ್ರಂತೆ. ಕಲ್ಲಲ್ಲಿ ಚಿನ್ನ, ಮಣ್ಣಲ್ಲಿ ಚಿನ್ನ. ಗದಗದಲ್ಲೊಂದು ಚಿನ್ನದ ಊರು. ಗುಹೆಯ ಒಳಗೆಲ್ಲ ಚಿನ್ನದ ಚೂರು. ಚಿಮಣಿ ದೀಪ ಹಿಡಿದು ಚಿನ್ನದ ಬೇಟೆ. ಗುಹೆಯಲ್ಲಿ ಈಗಲೂ ಚಿನ್ನ ಇದೆಯಾ? ಮಳೆ ಬಂದಾಗ ಬಂಗಾರ ಸಿಗೋದು ಹೇಗೆ? ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಜನಸಾಮಾನ್ಯರು ಚಿನ್ನವನ್ನ ನೋಡಿದ್ರೇನೆ ಭಯ ಪಡ್ತಾ ಇದ್ದಾರೆ. 1 ಗ್ರಾಂ ಚಿನ್ನ ತೆಗೆದುಕೊಳ್ಳೋದಕ್ಕೆ ಹರಸಾಹಸ ಪಡುವಂತಾಗಿದೆ. ಅಂತಾದ್ರಲ್ಲಿ ಈ ಒಂದು ಊರಲ್ಲಿ ಮಣ್ಣಲ್ಲಿ ಕಲ್ಲಲ್ಲಿ ಚಿನ್ನ ಸಿಗ್ತಾ ಇದೆಯಂತೆ. ಮಳೆ ಬಂದಾಗೆಲ್ಲ ಚಿನ್ನ ಕಾಣಿಸ್ಕೊಳ್ತಾ ಇತ್ತು. ಮಳೆ ಬಂದಾಗ ಊರವರೆಲ್ಲ ಚಿನ್ನವನ್ನ ಹುಡುಕ್ತಾರಂತೆ. ನೂರಾರು ವರ್ಷಗಳಿಂದಲೂ ಆ ಊರಲ್ಲಿ ಅಪಾರ ಪ್ರಮಾಣದ ಚಿನ್ನ ಸಿಕ್ಕಿದ್ದು. ಅಲ್ಲಿ ಚಿನ್ನದ ಗುಹೆಯೇ ಇದೆ ಅಂತ ಜನರು ಹೇಳ್ತಾರೆ.
ಈಗ ಚಿನ್ನದ ಗುಹೆಗಳು ಬಂಗಾರದ ಕಥೆಗಳು ಕೇಳಿ ಬರ್ತಾ ಇರುವುದು ಲಕ್ಕುಂಡಿ ಪಕ್ಕದ ಮಹಾಲಿಂಗಪುರ ಅನ್ನೋ ಕಡೆ. ಕಪ್ಪತಗುಡ್ಡದಲ್ಲಿ ಚಿನ್ನದ ಗುಹೆಗಳು ಪತ್ತೆಯಾದ ಬೆನ್ನಲ್ಲೇ ಈಗ ಅಲ್ಲೇ ಮಹಾಲಿಂಗಪುರ ಅನ್ನೋ ಗ್ರಾಮದಲ್ಲಿ ಮತ್ತೊಂದು ಗುಹೆ ಸಹ ಕಾಣಿಸಿದ್ದು, ಆ ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಇತ್ತು. 2-3 ಗಣಿಗಾರಿಕೆ ಮಾಡಿ ಚಿನ್ನ ತೆಗೆದರೂ ಕರಗದಷ್ಟು ಸಂಪತ್ತು ಅಲ್ಲಿತ್ತು ಅಂತ ಹೇಳಲಾಗ್ತಾ ಇದೆ. ಇಡೀ ಗುಹೆಯೇ ಬಂಗಾರದಾಗಿತ್ತು. ಹಾಗಾಗಿ ಇಂದಿಗೂ ಗುಹೆಯ ಸುತ್ತಮುತ್ತ ಚಿನ್ನ ಸಿಗ್ತಾ ಇದೆಯಂತೆ. ಲಕ್ಕುಂಡಿಯಲ್ಲಿ ಚಿನ್ನ ಇದೆ. ಆ ಕಾಲದಲ್ಲಿ ಸಾಕಷ್ಟು ಸಂಪತ್ತಿ ಇತ್ತು ಅನ್ನೋದು ಗೊತ್ತಾದಾಗ ಲಕ್ಕುಂಡಿಗೆ ಅಷ್ಟೊಂದು ಚಿನ್ನ ಬಂದಿದ್ದು ಎಲ್ಲಿಂದ? ವಿಗ್ರಹಗಳನ್ನ, ದೇವಾಲಯಗಳನ್ನ ಬಂಗಾರದಲ್ಲೇ ಮಾಡಿಸಿದ್ದು ಹೇಗೆ ಅನ್ನೋ ಪ್ರಶ್ನೆಗಳು ಎದ್ದಿದ್ವು. ಅದಕ್ಕೆಲ್ಲ ಉತ್ತರವಾಗಿ ಕಪ್ಪತಗುಡ್ಡದ ಗುಹೆಗಳು ಕಾಣಿಸಿದ್ವು. ಕಪ್ಪತಗುಡ್ಡದಲ್ಲಿ 100 ಗುಹೆಗಳು ಇದ್ದು ಅಲ್ಲಿ ಹಿಂದಿನ ಕಾಲದಲ್ಲಿ ಗಣಿಗಾರಿಕೆ ನಡೆದಿತ್ತು. ರಾಜರ ಕಾಲದಿಂದಲೂ ಅಲ್ಲಿ ಗಣಿಗಾರಿಕೆ ಆಗ್ತಾ ಇತ್ತು ಅನ್ನೋ ವಿಚಾರ ಗೊತ್ತಾಗಿತ್ತು. ಆ ಗುಹೆಗಳಲ್ಲಿ ಬ್ರಿಟಿಷರು ಸಹ ಸಾಕಷ್ಟು ಚಿನ್ನವನ್ನ ತೆಗೆದಿದ್ರು, ಟನ್ಗಟ್ಟಲೆ ಬಂಗಾರವನ್ನ ತೆಗೆದುಕೊಂಡಿದ್ರು ಅನ್ನೋದು ಗೊತ್ತಾಗಿತ್ತು. ಕಪ್ಪತಗುಡ್ಡದಲ್ಲಿ ಈಗಲೂ ಗುಹೆಗಳಿವೆ. 100 ಗುಹೆಗಳು ಇವೆ. ಆ ಗುಹೆಗಳಲ್ಲಿ ಈಗಲೂ ಚಿನ್ನ, ಬಂಗಾರ ಇದೆ ಅಂತ ಹೇಳಲಾಗ್ತಾ ಇದೆ. ಬಂಗಾರ ಇದೆ ಅನ್ನೋ ಬಗ್ಗೆ ಒಂದೊಂದು ಊರಿನವರು ಒಂದೊಂದು ರೀತಿಯ ಕಥೆಗಳನ್ನ ಹೇಳ್ತಾ ಇದ್ದು, ಮಹಾಲಿಂಗಪುರದ ಒಂದು ಗುಹೆ ಈಗ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಮಹಾಲಿಂಗಪುರದಲ್ಲಿ ಇರೋ ಗುಹೆ ಸಾಮಾನ್ಯ ಗುಹೆ ಆಗಿರಲಿಲ್ಲ, ಅದು ಬಂಗಾರದ ಗುಹೆ ಆಗಿತ್ತು ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಚಿನ್ನ ಇದ್ದು ನಾವು ಅಲ್ಲಿ ಚಿನ್ನವನ್ನ ತೆಗೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಂಗಾರ ಗುಡ್ಡನ ರೀ ಅದು. ಕಪ್ಪದ ಗುಡ್ಡ ಅಂದ್ರೆ ಏನು, ಬಂಗಾರ ಗುಡ್ಡನ ಅದು. ಬರುತ್ತ ನಮ್ಮ ಹೊಲವಾರಿ ಒಳಗ ಬಂಗಾರ ಕಾಣುತ್ತ. ಈಗಾದ್ರೂ ತೆಗಿಬಹುದ್ರಿ, ಹೋಗ್ತಾರ. ತಿಳಿ ಎಲ್ಲಿ ಭಾಳಷ್ಟು ಇರ್ತೈತಿ, ನೀರು ಭಾಳ ಎಲ್ಲಿ ಹರಿತೈತಿ ಅಲ್ಲಿ ನಮ್ಮ ಜನ ಯಾರಾದರೂ ಪುಟ್ಟಿ ತಗೊಂಡೋಗಿ ಅದನ್ನು ಸೋಸಿ ತೊಗೊಂಬರ್ತಾರೆ. ಮಹಾಲಿಂಗಪುರದಲ್ಲಿ ಎಷ್ಟೊಂದು ಪ್ರಮಾಣದ ಚಿನ್ನ ಇತ್ತು ಅಂದ್ರೆ ಈಗಲೂ ಅಲ್ಲಿ ಮಳೆಯಾದಾಗ ಚಿನ್ನ ಸಿಗುತ್ತಂತೆ. ಮಳೆ ಬಂದಾಗ ತಿಳಿ ನೀರಲ್ಲಿ ಚಿನ್ನ ಕಾಣಿಸುತ್ತಂತೆ. ಅದನ್ನು ಶೋಧಿಸಿ ಜನರು ತೆಗೆದುಕೊಂಡು ಬಂದು ಮಾರಾಟ ಮಾಡ್ತಾರೆ. ಗುಹೆಗಳಲ್ಲಿ ಚಿನ್ನ ಇದ್ದಿದ್ರಿಂದ ಮಳೆ ಬಂದಾಗ ಚಿನ್ನದ ಚೂರುಗಳು ಪತ್ತೆಯಾಗುತ್ತೆ. ಚಿನ್ನದಿಂದ ಗ್ರಾಮದ ಜನರು ಸಹ ಚೆನ್ನಾಗಿ ಆಗಿದ್ದಾರೆ ಅಂತ ಊರಿನವರು, ಹಿರಿಯರು ಹೇಳ್ತಾರೆ. ಈಗಾದ್ರೂ ತೆಗಿಬಹುದ್ರಿ, ಹೋಗ್ತಾರ. ತಿಳಿ ಎಲ್ಲಿ ಭಾಳಷ್ಟು ಇರ್ತೈತಿ, ನೀರು ಭಾಳ ಎಲ್ಲಿ ಹರಿತೈತಿ ಅಲ್ಲಿ ನಮ್ಮ ಜನ ಯಾರಾದರೂ ಪುಟ್ಟಿ ತಗೊಂಡೋಗಿ ಅದನ್ನು ಸೋಸಿ ತೊಗೊಂಬರ್ತಾರೆ. ಏನ್ರಿ ಅದು ಕೂಲಿ ಇದ್ದಂಗ್ರಿ. ಕೂಲಿಗೆ ಯಾರ್ದಾರ ಕೂಲಿಗೆ ಹೋದಾಗ ಬರ್ತೈತಲ್ರಿ, ಹಂಗೆ ಚಲೋ ಬರುತ್ತೆ. ಅದನ್ನು ಬೆಂಕಿ ಒಳಗೆ ಸುಟ್ಟು ಬಿಟ್ರೆ ಬಂಗಾರ ಚಲೋ ಆಗತ್ತೆ. ದಟ್ಟಡವಿಯಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ ಬಂಗಾರದ ಗುಹೆ. ಗುಹೆಯ ಒಳಗೆ ಈಗಲೂ ಫಳಫಳ ಅಂತ ಹೊಳಿತಿವೆ ಕಲ್ಲುಗಳು. ಕಪ್ಪತಗುಡ್ಡದಲ್ಲಿ ಗುಹೆಗಳು ಇರುವುದೆಲ್ಲವೂ ಅರಣ್ಯದಲ್ಲಿ, ಬೆಟ್ಟಗುಡ್ಡಗಳ ನಡುವೆ. ಅಲ್ಲಿ ಜನಸಾಮಾನ್ಯರು ಸುಲಭವಾಗಿ ಹೋಗೋದಕ್ಕೂ ಸಾಧ್ಯ ಇಗೋದಿಲ್ಲ. ಮುಳ್ಳು ಪೊದೆಗಳನ್ನು ದಾಟಿ ಕಷ್ಟಪಟ್ಟುಕೊಂಡು ಹೋದ್ರೆ ಆ ಗುಹೆಗಳನ್ನು ತಲುಪಬಹುದು. ಅಂತ ಕಡೆ ಇರೋ ಗುಹೆಗಳಲ್ಲಿ ಒಂದು ಕಾಲದಲ್ಲಿ ಬೇಕಾದಷ್ಟು ಚಿನ್ನ ಅದಿರು ಇತ್ತು. ರಾಜ ಮಹಾರಾಜರು ಕಾಲದಲ್ಲಿ ಆ ಗುಹೆಗಳೇ ಬಂಗಾರದಿಂದ ತುಂಬಿದ್ವು. ಬ್ರಿಟಿಷರು ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿ ಬಂಗಾರವನ್ನ ತೆಗೆದುಕೊಂಡಿದ್ರಂತೆ. ಸ್ಥಳೀಯರನ್ನೇ ಬಳಸಿಕೊಂಡು ಗಣಿಗಾರಿಕೆ ಮಾಡಿಸಿ ಅವರಿಗೆ ಅತಿ ಕಡಿಮೆ ವೇತನ ಕೊಡ್ತಾ ಇದ್ರಂತೆ. ಆ ರೀತಿ ಗಣಿಗಾರಿಕೆ ಮಾಡಿ ಬ್ರಿಟಿಷರು ಬಿಟ್ಟು ಹೋದ ಗುಹೆಗಳು ಈಗಲೂ ಹಾಗೆ ಉಳಿದುಕೊಂಡಿವೆ. ಅವು ಈಗ ಇನ್ನಷ್ಟು ಭಯಾನಕವಾಗಿ ಕಾಣ್ತಾ ಇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ಗುಹೆಗಳು ಎಷ್ಟೊಂದು ಭಯಾನಕವಾಗಿವೆ ಅಂತ. ಕಪ್ಪತಗುಡ್ಡದಲ್ಲಿ ಇದ್ದಂತಹ ಗುಹೆಯೇ ಬೇರೆ ಈ ರೀತಿ ಇತ್ತು. ಆದರೆ ಈ ಮಹಾಲಿಂಗಪುರದ ತಾಂಡದಲ್ಲಿ ಇರೋ ಗುಹೆ ಮತ್ತೊಂದು ರೀತಿ ಇದೆ. ಆ ಗುಹೆಯಲ್ಲಿ ಸ್ವಲ್ಪವೂ ಬೆಳಕು ಇಲ್ಲ. ಗಣಿಗಾರಿಕೆ ಮಾಡಿರುವುದಕ್ಕೆ ಕುರುಹುಗಳು ಕಾಣಿಸ್ತಾ ಇಲ್ಲ. ಯಾವುದೋ ಪ್ರಾಣಿಗಳು ವಾಸವಾಗಿರೋ ಸಣ್ಣ ಗುಹೆಗಳ ರೀತಿ ಅವು ಕಾಣಿಸ್ತಾ ಇವೆ. ಅದಕ್ಕೆ ಅದರ ಒಳಗಡೆ ಹೋಗುವುದಕ್ಕೂ ಜನ ಭಯ ಪಡ್ತಾರೆ. ಇನ್ನು ಈ ಗುಹೆಗಳಲ್ಲಿ ಸಾಕಷ್ಟು ಚಿನ್ನವನ್ನ ಹೊರತೆಗೆದ ನಂತರ ಈಗ ಗಣಿಗಾರಿಕೆ ಬಂದ್ ಮಾಡಲಾಗಿದೆ. ಆದರೆ ಮಹಾಲಿಂಗಪುರದಲ್ಲಿರೋ ಈ ಅಪರೂಪದ ಗುಹೆಯಲ್ಲಿ ಈಗಲೂ ಅಪಾರ ಪ್ರಮಾಣದ ಚಿನ್ನ ಹಾಗೆ ಉಳಿದುಕೊಂಡಿದೆಯಂತೆ. ಗುಹೆಯಲ್ಲಿರೋ ಕಲ್ಲುಗಳು ಈಗಲೂ ಬಂಗಾರದ ಬಣ್ಣದಲ್ಲಿ ಫಳಫಳ ಅಂತ ಹೊಡಿತಾ ಇವೆ. ಗುಹೆಯಲ್ಲಿರೋ ಬೆಣಚು ಕಲ್ಲುಗಳಲ್ಲಿ ಈಗಲೂ ಚಿನ್ನ ಇದ್ದಂತೆಯೇ ಕಾಣಿಸ್ತಾ ಇದೆ.
ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ಗುಹೆಯೇ ಒಂದು ಸುರಂಗದ ರೀತಿ ಇದೆ. ಒಳಗಡೆ ಹೋಗುವುದಕ್ಕೆ ಗಣಿಗಾರಿಕೆ ಮಾಡೋದಕ್ಕೆ ಜಾಗವೇ ಸಾಕಾಗದಂತೆ ಇದೆ. ಕಾರ್ಮಿಕರು ಹಾರೆ ಪಿಕಾಸಿಗಳಿಂದ ಗುಹೆಯನ್ನ ತೋಡಿ ಅದರಿಂದ ಚಿನ್ನ ತೆಗೆದಂತೆ ಇದೆ. ಕಲ್ಲುಗಳನ್ನೇ ಕೊರೆದು ಗುಹೆ ನಿರ್ಮಾಣ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಆಶ್ಚರ್ಯಕರ ವಿಚಾರ ಏನು ಅಂದ್ರೆ ಆ ಗುಹೆಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಇದ್ದು ಬಂಡೆಗಳಲ್ಲಿ ಈಗಲೂ ಬಂಗಾರ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕಲ್ಲುಗಳ ಮೇಲೆ ಕೆಂಪು ಮತ್ತು ಬಂಗಾರ ವರ್ಣ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದು ಅಂತ ಕಲ್ಲುಗಳಿಂದಲೇ ಈ ಹಿಂದೆ ಚಿನ್ನವನ್ನ ತೆಗಿತಾ ಇದ್ರಂತೆ. ಆ ಗುಹೆಯಿಂದ ಚಿನ್ನ ತೆಗೆದು ಹೊರಗೆ ಸಾಗಿಸುವುದೇ ದೊಡ್ಡ ಸಾಹಸ. ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದ್ರೂ ಗಣಿಗಾರಿಕೆ ನಿಲ್ಲಿಸ್ಬಿಟ್ರ. ಸಸ್ಯಕಾಶಿ ಕಪ್ಪತ್ತಗುಡ್ಡ ನಿಗೂಢ ಗುಹೆಗಳ ಸಾಮ್ರಾಜ್ಯವನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ. ಒಂದೊಂದು ಕಡೆ ಒಂದೊಂದು ರೀತಿಯ ಗುಹೆಗಳು ಇದ್ದು ಒಂದು ಕಾಲದಲ್ಲಿ ಎಲ್ಲ ಗುಹೆಗಳಲ್ಲೂ ಚಿನ್ನ ಇತ್ತಂತೆ. ಆದರೆ ಈಗ ಗುಹೆಗಳ ಚೆಹರೆಯೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಸಾಕಷ್ಟು ಗುಹೆಗಳಲ್ಲಿ ಇದ್ದ ಚಿನ್ನವನ್ನೆಲ್ಲ ಬಗೆದು ತೆಗೆಯಲಾಗಿದೆ. ಆದರೆ ಕಪ್ಪತ್ತಗುಡ್ಡದ ಒಂದು ಗುಹೆಯಲ್ಲಿ ಮಾತ್ರ ಈಗಲೂ ಬೇಕಾದಷ್ಟು ಚಿನ್ನ ಇದೆಯಂತೆ. ಅಲ್ಲಿ ಚಿನ್ನ ಇದ್ರೂ ಗಣಿಗಾರಿಕೆ ನಿಲ್ಲಿಸಲಾಗಿದ್ದು ಆ ಗುಹೆಯಲ್ಲಿ ಈಗಲೂ ಚಿನ್ನ ಸಿಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬೆಲೆ ಬಾಳುವ ವಸ್ತುಗಳು ಯಾವುವು ಅಷ್ಟೊಂದು ಸುಲಭವಾಗಿ ಸಿಗುವುದಿಲ್ಲ. ಅದೇ ರೀತಿ ಚಿನ್ನಕ್ಕೆ ಬೆಲೆ ಕಡಿಮೆ ಇದ್ದಾಗ ಅಗಿದಂತೆ ಬಗದಂತೆಲ್ಲ ಚಿನ್ನ ಸಿಗ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಚಿನ್ನ ಸಿಗೋದು ಕಷ್ಟ ಆಗಿತ್ತಂತೆ. ಗುಹೆಯಲ್ಲಿ ಚಿನ್ನ ಹೇರಳವಾಗಿ ಇದ್ರೂ ಸಹ ಅದನ್ನು ತೆಗೆಯುವುದು ಕಷ್ಟ ಆಗ್ತಾ ಇತ್ತಂತೆ. ಬ್ರಿಟಿಷರು ಬಿಟ್ಟು ಹೋದ ನಂತರ ಜನರು ಅಲ್ಲಿ ಗಣಿಗಾರಿಕೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಸಾಕಷ್ಟು ಪ್ರಯತ್ನ ಪಟ್ಟು ಚಿನ್ನವನ್ನ ಹೊರ ತೆಗೆಯೋ ಕೆಲಸ ಮಾಡಿದ್ದಾರೆ. ಈಗಲೂ ಆ ಕಗ್ಗತ್ತಿಲಿನಲ್ಲಿ ಗುಹೆಗಳಲ್ಲಿ ಫಳಫಳ ಹೊಳೆಯುವ ಚಿನ್ನದ ನಿಕ್ಷೇಪವಿದೆ. ಆದರೆ ಅದನ್ನೆಲ್ಲ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ಅದರಲ್ಲಿ ಕೆಲಸ ಮಾಡಿದವರು ಹೇಳ್ತಾ ಇದ್ದಾರೆ. ಅದು ಅವಾಗಿಂದು ರೀ ಈಗಿಂದು ಭಾಳ ಫರಕ್ ಐತ್ರಿ. ಈಗ ಈಗ ಮನೆ ನಾವು ಕಡಿಮೆ ಮಾಡ್ಬೇಕಂತ ಬಂದಿದ್ದೀವಿ ರೀ. ಕಡಿಮೆ ಮಾಡ್ಬೇಕಂತ ಬಂದಾಗ ಇಷ್ಟೊಂದು ನಮಗೆ ಕೆಲಸ ಆಗಲಿಲ್ಲ ರೀ. ಒಂದು ತಿಂಗಳು 2 ತಿಂಗಳು ದುಡ್ದೀವಿ ರೀ. ನಮಗೆ ಪ್ಲಾಟಿಗೆ ಬೀಳಲಿಲ್ಲ. ಅದಕ್ಕೆ ನಾವು ಇನ್ನು ಸುಮ್ಮನೆ ಇನ್ನೂ ಗೋವಾಕ್ಕೆ ಹೋಗ್ಬಿಟ್ಟಿವಿ ರೀ. ಬಗಾರ ತೆಗಿಬೇಕಂತ ಬಂದಿದ್ದೀವಿ ರೀ. ಇನ್ನು ಸಿಗ್ಬೋದು ಅಂತ ಇನ್ನು ಕೆಲಸ ಆಗಲಿಲ್ಲ ರೀ. ಹಿಂದಿನ ಜನ ನಾವು ದುಡಿತೀವಿ ರೀ. ನಮ್ಮ ಹಿಂದಿನ ಜನ ದುಡಿಯೋದಿಲ್ಲ. ಈಗಿನ ಜನರಿಗೆ ದುಡಿಯೋದು ಕಡಿಮೆ ರೀ. ಮೊದಲಾಗಿನ ಮಂದಿ ದುಡ್ದು ಕಾರ್ಬನ್ ಆಗಿ ಎಲ್ಲ ಕಾರ್ಬನ್ ಬಂದು ಅವರಿಗೆ ಜೆಡ್ ಬಂದು ಒಂದು 50ರಿಂದ 60 ಮಂದಿ ಎಲ್ಲ ಸತ್ತೋಗಿದ್ದಾರೆ. ಕಪ್ಪತ್ತಗುಡ್ಡದಲ್ಲಿ ಅದರಲ್ಲೂ ಮಹಲಿಂಗಪುರ ಗ್ರಾಮದಲ್ಲಿರೋ ಗುಹೆಯಲ್ಲಿ ಬೆಣಚುಕಲ್ಲುಗಳಲ್ಲೇ ಬಂಗಾರ ಇದೆ ಅಂತ ತಿಳಿದುಕೊಂಡು ಜನರು ರಾಯಚೂರು ಹಟ್ಟಿ ಚಿನ್ನದ ಗಣಿಯಿಂದ ಕಪ್ಪತ್ತಗುಡ್ಡಕ್ಕೆ ಬಂದು ಗಣಿಗಾರಿಕೆ ಮಾಡೋದಕ್ಕೆ ಲೈಸೆನ್ಸ್ ಪಡೆದು ಗಣಿಗಾರಿಕೆ ಮಾಡಿದ್ರಂತೆ. ಆದರೆ ಆ ಭಯಾನಕ ಗುಹೆಗಳಲ್ಲಿ ಚಿನ್ನ ತೆಗೆಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಕಲ್ಲುಗಳನ್ನ ಹೊರಗೆ ತಂದು ಅದನ್ನ ಪುಡಿ ಮಾಡಿ ಅದರಿಂದ ಚಿನ್ನವನ್ನ ಶೋಧಿಸಬೇಕಾಗಿತ್ತು. ಹಾಗಾಗಿ ಅಷ್ಟೊಂದು ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಗಣಿಗಾರಿಕೆಯನ್ನ ನಿಲ್ಲಿಸ್ಬಿಟ್ರಂತೆ. ಸುಮಾರು 1-1.5 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ಸರ್. ಭಾಳ ಕಷ್ಟ ಸರ್. ನಾವು ಲೋಕಲ್ ಕೆಲಸ ಮಾಡೋದು ನಾವು ಸ್ವಂತಕ್ಕೆ ಮಾಡೋ ಮುಂದೆ ಚಿಮ್ನೆಣ್ಣಿದು ದೀಪ ಹಚ್ಕೊಂಡ್ರೆ ಒಳಗೆ ಹೋಗ್ಬೇಕು. ಭಾಳ ಕಷ್ಟ ಇತ್ತು ರೀ. ಈಗ ಆಗಂಗಿಲ್ಲ ರೀ. ಈಗಿನ ಜನ್ರೇಷನ್ರವ್ರಿಗೆ ಯಾರಿಗೂ ಆಗಂಗಿಲ್ಲ. ಈಗ ಮೊದಲು ನಮ್ಮ ಲೋಕಲ್ ಜನ ಸಾಕಷ್ಟು ಮಾಡ್ಯಾರ. ಅವ್ರಿಗೂ ಈಗ ಕೆಲಸ ಮಾಡೋದು ಭಾಳ ಕಷ್ಟ ರೀ. ಯಾಕಂತಂದ್ರೆ ರೀ ಒಳಗೆ ಗನ್ನು ಹಾರಿ ಅಂಥಲ್ಲೇನ ಕೆಲಸ ಮಾಡ್ಬೇಕು. ಆಮೇಲೆ ಸ್ಟೇಟ್ ಇಲ್ಲಿ ನಿಂತೀವ್ರಿ ನಾವು. ಒಳಗೆ ಹೋಗಿ ಈ ಥರ ನಿಂತು ಕೆಲಸ ಮಾಡಂಗಿಲ್ಲ ರೀ. ಹಿಂಗೆ ಬಗ್ಗೆ ಕೆಲಸ ಮಾಡ್ಬೇಕು. ಇಷ್ಟಾಗಿ ಇದ್ದಿರ್ತಿದ್ರಿ ಜಗೆ ಅದರಷ್ಟೊಳಗನೆ ಹೋಗ್ಬೇಕು. ಆಮೇಲೆ ಕರೆಕಲ್ಲೆಲ್ಲ ತೆಗೆದು ಹೊರಗೆ ಹಾಕ್ಬೇಕು. ಬೆಂಚಿಗಲ್ಲಿ ಮಾತ್ರ ತೊಗೊಂಡು ಬರ್ಬೇಕು. ಅದನ್ನು ಮತ್ತು ರುಬ್ಬಬೇಕು ಮಾಡಬೇಕು. ಅದು ಭಾಳ ಕಷ್ಟದ ಕೆಲಸ ರೀ. ಈಗಂತೂ ಸುಮಾರು 30-35 ವರ್ಷ ಆಯ್ತು ಈ ಕೆಲಸ ನಮ್ಮಲ್ಲಿ ಯಾರೂ ಮಾಡೋಂಗಿಲ್ಲ. ಎಸ್, ಅದೊಂದು ಸಾಹಸ ಯಾತ್ರೆ. ಒಮ್ಮೆಲೆ ಮೂವರು ಹೋಗಲು ಕಷ್ಟ ಆಗುವಂತಹ ಜಾಗ. ಬಗ್ಗಿಕೊಂಡು ತೆಬಳಿಕೊಂಡು ಹೋಗಬೇಕಾದ ಜಾಗದಲ್ಲಿ ಚಿನ್ನದ ಬೇಟೆ ಮಾಡಿದ್ರು. ಜನರೇ ಚಿನ್ನವನ್ನ ತೆಗೆಯಲು ಹೋದಾಗ ಅವರಿಗೆ ಗುಹೆಯ ಒಳಗಡೆ ಯಾವುದೇ ರೀತಿಯ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಚಿಮಣಿ ದೀಪ ಇಟ್ಕೊಂಡು ಕಲ್ಲುಗಳನ್ನ ಹೊಡೆಯೋ ಕೆಲಸ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ಕಾರ್ಬನ್ ಉಸಿರಾಡುವಂತೆ ಆಗ್ತಾ ಇತ್ತಂತೆ. ಆ ದೀಪದ ಹೊಗೆಯಿಂದಲೇ ಸಾಕಷ್ಟು ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ರಂತೆ. ದುಡಿಯೋದಿಲ್ಲ. ಈಗಿನ ಜನರಿಗೆ ದುಡಿಯೋದು ಕಡಿಮೆ ರೀ. ಮೊದಲಾಗಿನ ಮಂದಿ ದುಡ್ದು ಕಾರ್ಬನ್ ಆಗಿ ಎಲ್ಲ ಕಾರ್ಬನ್ ಬಂದು ಅವರಿಗೆ ಜೆಡ್ ಬಂದು ಒಂದು 50ರಿಂದ 60 ಮಂದಿ ಎಲ್ಲ
ಸತ್ತೋಗಿದ್ದಾರೆ. ಅಂದ್ರೆ ಸರ್ ಕಾರ್ಬನ್ ಅಂದ್ರೆ ಯಾವ ರೀತಿ ಅಂದ್ರೆ ನೀವೆಲ್ಲ ಚಿಮಣಿಯಲ್ಲಿ ಇಟ್ಕೊಂಡು ಚಿಮಣಿ ಹಚ್ಚಿದ್ದೀವಲ್ರಿ, ಚಿಮಣಿ ಹಚ್ಚಿದಾಗ ಅದು ಕಾರ್ಬನ್ ಎಲ್ಲಿ ಹೋಗುದಿಲ್ಲ ರೀ, ನಮ್ಮ ಉಸಿರಾಟಕ್ಕೆ ನಾವ ನುಂಗ್ಕೊಳ್ಳುದ್ರಿ ಅದನ್ನು. ಅಂದ್ರೆ ಚಿಮಣಿ ಹಚ್ಚಿದಾಗ ಮಾತ್ರ ಆ ಒಂದು ಬಂಗಾರ ಕಾಣ್ತಿತ್ತು. ಬಂಗಾರ ಮತ್ತೆ ನಮಗೆ ಬೆಳಕು ರೀ, ನಮಗೆ ಕೆಲಸ ಮಾಡೋಕ್ಕೆ ಬೆಳಕು ನೋಡ್ತಿದ್ವಿ ರೀ. ಬೆಳಕಲ್ಲಿಂದ ರದ್ದಿಗಲ್ಲು ಬೆಂಚ್ಗಲ್ಲು ಯಾವುದಂತೂ ಕಣ್ಣಿಲ್ಲಿಂದ ಕಾಣೋದು ಅದ ರೀ, ಬೆಳಕಲಿಂದ ಚಿಮಣಿಯಿಂದ ಕಾಣೋದು. ಅದು ಸರ್ ಒಳಗೆಲ್ಲ ಗಾಳಿ ಬರೋದಕ್ಕೆ ಏನೆಲ್ಲ ವ್ಯವಸ್ಥೆ ಏನು ಇಲ್ಲ ರೀ ನಮಗೆ. ಎಲ್ಲಿ ಮಟ್ಟ ನಮಗೆ ಉಸಿರಾಟ ಇರ್ತೈತಿ ಅಲ್ಲಿ ಮಟ್ಟ ಹೋಗುದ್ರಿ, ಅಲ್ಲಿ ದುಡಿಯೋದು, ಅಲ್ಲಿಂದ ಉಸಿರಾಟ ಅಲ್ಲಿ ಮುಂದೆ ಆಗುವುದಿಲ್ಲ ಅಂದ್ರೆ ಬಂದ್ಬಿಡುದ್ರಿ. ಹಿಂದಿನ ಕಾಲದಲ್ಲಿ ಆ ಗುಹೆಗಳಲ್ಲಿ ಟನ್ಗಟ್ಟಲೆ ಚಿನ್ನವನ್ನ ಹೊರತೆಗೆಯಲಾಗಿದೆ. ಆಗಿನ ಕಾಲದಲ್ಲಿ ಕಾರ್ಮಿಕರು ಸಾಕಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ರು. ಸಾವನ್ನು ಲೆಕ್ಕ ಮಾಡದೆ ಆಗ ಕೆಲಸ ಮಾಡಿಸಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಗಣಿಗಳಲ್ಲಿ ಕೆಲಸ ಮಾಡೋಕೆ ಭಯ ಪಡ್ತಾ ಇದ್ದಾರೆ. ಹಾಗಾಗಿ ಚಿನ್ನವನ್ನ ಹೊರ ತೆಗೆಯೋದೇ ದೊಡ್ಡ ಸವಾಲಾಗಿದ್ದು ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಮಾಡುವುದನ್ನ ನಿಲ್ಲಿಸಲಾಯಿತು. ಬ್ರಿಟಿಷರ ಕಾಲದಲ್ಲೂ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಜೋರಾಗಿತ್ತು. ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದಲೂ ಗಣಿಗಾರಿಕೆ ನಡೆದಿತ್ತು. 90ರ ದಶಕದಲ್ಲಿ ಕಪ್ಪತ್ತಗುಡ್ಡ ಸೆರಗಿನ ಗ್ರಾಮಸ್ಥರು ಗಣಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಗುಹೆಗಳಲ್ಲಿ ಬ್ಲಾಸ್ಟ್ ಮಾಡಿ ಚಿನ್ನದ ನಿಕ್ಷೇಪ ತೆಗೆಯಲಾಗ್ತಿತ್ತು. ಅಂದಿನ ಕಾಲದಲ್ಲಿ ಚಿಮಣಿ ಬೆಳಕಿನಲ್ಲಿ ಚಿನ್ನ ಶೋಧ ಮಾಡಿದ್ರಂತೆ. ಇನ್ನು ಬ್ರಿಟಿಷರ ಕಾಲದಲ್ಲೇ ಇಲ್ಲಿ ಸಾಕಷ್ಟು ಗುಹೆಗಳನ್ನ ಮಾಡಲಾಗಿತ್ತಂತೆ. ಆಗಿನ ಕಾಲದಲ್ಲಿ ಸಾಕಷ್ಟು ಚಿನ್ನವನ್ನ ಹೊರ ತೆಗೆಯಲಾಗಿದೆ. ಗುಹೆಯಲ್ಲಿ 1-2 ಕಿಲೋಮೀಟರ್ ದೂರ ಹೋಗಿ ಚಿನ್ನವನ್ನ ಹೊರ ತೆಗೆಯುವ ಕೆಲಸ ಮಾಡಲಾಗ್ತಾ ಇತ್ತು. ಸಣ್ಣ ದೀಪದ ಬೆಳಕಿನಲ್ಲಿ ಬಂಗಾರದ ಅದಿರು ತೆಗಿತಾ ಇದ್ರು. ಗುಹೆಯಲ್ಲಿ ಗನ್ ಹಾರಿಗಳಿಂದ ಕೆಲಸ ಮಾಡ್ತಾ ಇದ್ರಂತೆ. 35 ಮಹಾಲಿಂಗಪುರದ ಗ್ರಾಮಸ್ಥರು ಆ ಗುಹೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಗುಹೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆದ್ರೆ ಈಗ ಆ ಗುಹೆಗಳ ಒಳಗೆ ಹೋಗೋದಕ್ಕೆ ಜನರು ಭಯ ಪಡ್ತಾ ಇದ್ದಾರೆ. ಬೆಣಚು ಕಲ್ಲುಗಳಲ್ಲೇ ಸಿಗ್ತಾ ಇತ್ತು ಬಂಗಾರ. ಸಾಮಾನ್ಯವಾಗಿ ಕಲ್ಲುಗಳಲ್ಲಿ ಬಂಗಾರ ಇರುತ್ತೆ, ಕಪ್ಪು ಕಲ್ಲುಗಳಲ್ಲಿ ಬಂಗಾರ ಶೇಖರಣೆ ಆಗಿರುತ್ತೆ. ಆದರೆ ಕಪ್ಪತ್ತಗುಡ್ಡದ ಗುಹೆಯಲ್ಲಿ ಮಾತ್ರ ಚಿನ್ನವೆಲ್ಲ ಬೆಣಚು ಕಲ್ಲುಗಳಲ್ಲೇ ಇತ್ತಂತೆ. ದೊಡ್ಡ ದೊಡ್ಡ ಬೆಣಚು ಕಲ್ಲುಗಳನ್ನ ಹೊಡೆದು ತೆಗೆದುಕೊಂಡು ಬಂದು ಅದನ್ನ ಕುಟ್ಟಿ ಪುಡಿ ಮಾಡಿ ಅದರಲ್ಲಿರೋ ಚಿನ್ನವನ್ನ ಶೋಧಿಸಿ ಆಚೆ ತೆಗೆತಾ ಇದ್ರಂತೆ. ಅಲ್ಲಿ ಬೆಣಚು ಕಲ್ಲುಗಳಲ್ಲಿ ಮಾತ್ರ ಚಿನ್ನ ಇದೆ, ಕಪ್ಪು ಕಲ್ಲುಗಳಲ್ಲಿ ಚಿನ್ನ ಇಲ್ಲ. ಕಪ್ಪು ಕಲ್ಲುಗಳನ್ನ ಅದರಲ್ಲೇ ಬಿಸಾಡಿ ಬೆಣಚು ಕಲ್ಲುಗಳನ್ನ ಮಾತ್ರ ಆಚೆ ತರ್ತಾ ಇದ್ರಂತೆ. ಈಗಲೂ ಆ ಗುಹೆಯಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ಬೆಣಚು ಕಲ್ಲುಗಳು ಇದ್ದು ಅದರಲ್ಲಿ ಈಗಲೂ ಚಿನ್ನ ಇದೆ ಅಂತ ಜನರು ನಂಬಿದ್ದಾರೆ. ಹಿಂದೆ ರಾಜರು ಅಲ್ಲಿ ಗಣಿಗಾರಿಕೆ ಮಾಡಿರಬಹುದು ಅಂತ ಹೇಳ್ತಾರೆ. ರಾಜರ ನಂತರ ಬ್ರಿಟಿಷರು ಕಪ್ಪತ್ತಗುಡ್ಡದ ಗುಹೆಗಳಿಗೆ ಲಗ್ಗೆ ಇಟ್ಟಿದ್ರು. ಅವರು ದೇಶ ಬಿಟ್ಟು ಹೋದ ನಂತರ ಆ ಗುಹೆಗಳಲ್ಲಿ ಅಲ್ಲಿನ ಸ್ಥಳೀಯರೇ ನಿಧಿ ಬೇಟೆ ನಡೆಸಿದ್ರು. ಆಗಲೂ ಜನರಿಗೆ ಸಾಕಷ್ಟು ಚಿನ್ನ ಸಿಕ್ಕಿದೆಯಂತೆ. ಆದರೆ ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕರು ಇಲ್ಲಿ ಗಣಿಗಾರಿಕೆ ಮಾಡ್ತೀವಿ ಅಂತ ಬಂದಾಗ ಹೆಚ್ಚಿನ ಚಿನ್ನ ಸಿಕ್ಕಿಲ್ಲ. ಅವರು ಕೊನೆಗೆ ಗಣಿಗಾರಿಕೆ ನಿಲ್ಲಿಸಿ ಬೇರೆ ಕೆಲಸಗಳನ್ನು ನೋಡಿಕೊಂಡಿದ್ದಾರೆ. ಆದರೆ ಗುಹೆಗಳಲ್ಲಿ ಇನ್ನೂ ಚಿನ್ನ ಹಾಗೆ ಉಳಿದುಕೊಂಡಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಕಪ್ಪತ್ತಗುಡ್ಡ ಒಂದು ಕಾಲದಲ್ಲಿ ಬಂಗಾರದ ಗುಡ್ಡ ಆಗಿತ್ತ. ಚಿನ್ನದ ಗುಹೆಗಳು ನೂರಾರು ಕುಟುಂಬಗಳಿಗೆ ಆಸರೆ ಆಗಿದ್ದ ಹೇಗೆ? ಚಿನ್ನ ಕೊಟ್ಟಂತಹ ಗುಹೆಗಳನ್ನ ಕಂಡು ಈಗ ಜನರು ಭಯ ಪಡುತ್ತಿರೋದೇಕೆ? ಗದಗ ತಾಲೂಕಿನ ಮಹಾಲಿಂಗಪುರ ಗ್ರಾಮದ ಬಳಿಯ ಕಪ್ಪತ್ತಗುಡ್ಡ. ಮಹಾಲಿಂಗಪುರ ಗ್ರಾಮದ ಹೊರವಲಯದಲ್ಲಿ ಬಂಗಾರದ ಗುಹೆಯೊಂದು ಪತ್ತೆಯಾಗಿದೆ. ಅಲ್ಲಿ ಗುಹೆಯೊಳಗೊಂದು ಗುಹೆ, ಅದರೊಳಗೆ ಭಯಾನಕ ಸುರಂಗ ಮಾರ್ಗಗಳಿವೆ. ಕಗ್ಗತ್ತಲಿನಲ್ಲಿ ಗುಹೆಗಳ ಫಳಫಳ ಹೊಳೆಯುವಂತೆ ಚಿನ್ನದ ನಿಕ್ಷೇಪ ಕಾಣುತ್ತೆ. ಕಪ್ಪತ್ತಗುಡ್ಡದ ಒಂದೊಂದು ಗುಹೆಯು ಅಲ್ಲಿನ ಇತಿಹಾಸವನ್ನ ಸಾರಿ ಹೇಳುತ್ತಿದೆ. ಈ ಕಪ್ಪತ್ತಗುಡ್ಡ ರಹಸ್ಯ ಗುಹೆಗಳು ಹಿಂದಿನ ಸಾಮ್ರಾಜ್ಯಗಳ ರೋಚಕ ರಹಸ್ಯಗಳನ್ನು ಹೇಳುತ್ತಾ ಇವೆ. ಲಕ್ಕುಂಡಿಗೆ 20-30 ಕಿಲೋಮೀಟರ್ ದೂರ ಇರೋ ಈ ಕಪ್ಪತ್ತಗುಡ್ಡ ದೈವ ಭೂಮಿಯಾಗಿತ್ತು ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಚಿನ್ನ ಸೇರಿದಂತೆ ಬೆಲೆ ಬಾಳುವ ಖನಿಜ ಸಂಪತ್ತಿತ್ತು. ಜೊತೆಗೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುವ ಔಷಧೀಯ ಸಸ್ಯಗಳು ಅಲ್ಲಿದ್ದವು. ಅಷ್ಟೇ ಅಲ್ಲದೆ ಜನರು ಬರಗಾಲದಲ್ಲಿ ಹೊಟ್ಟೆ ಅನ್ನ ಇಲ್ಲದೆ
ಕಷ್ಟಪಡ್ತಾ ಇದ್ದಂತಹ ಸಂದರ್ಭದಲ್ಲೂ ಅಲ್ಲಿನ ಗುಹೆಗಳಲ್ಲಿ ಇದ್ದಂತಹ ಚಿನ್ನ ಅವರಿಗೆಲ್ಲ ಆಸರೆ ಆಗಿತ್ತಂತೆ. ಈ ಮೂಲಕ ಕಪ್ಪತ್ತಗುಡ್ಡ ಎಂಥ ಕಾಲದಲ್ಲೂ ಜನರನ್ನ ಕಾಪಾಡಿ ಜನರಿಗೆ ದೈವ ಭಾವನೆ ಮೂಡುವಂತೆ ಮಾಡಿತ್ತು. ಇನ್ನು ಇಲ್ಲಿ ಸಿಗ್ತಾ ಇದ್ದಂತಹ ಚಿನ್ನದಿಂದಲೇ ಅಲ್ಲಿನ ಜನರು ಸಾಕಷ್ಟು ದಿನಗಳ ಕಾಲ ಊಟ ಮಾಡಿದ್ದಾರೆ. ಭೀಕರ ಬರಗಾಲದಲ್ಲಿ ಕಪ್ಪತ್ತಗುಡ್ಡ 10 ಹಳ್ಳಿಯ ಜನರಿಗೆ ಆಸರೆಯಾಗಿತ್ತಂತೆ. ಈ ಗುಹೆಗಳಲ್ಲಿನ ಚಿನ್ನ ತೆಗೆದು ಜನರು ಬದುಕು ನಡೆಸಿದ್ದಾರೆ. 1 ಗ್ರಾಂ ಚಿನ್ನ 10-15 ರೂಪಾಯಿಗೆ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ರಂತೆ. ನಿತ್ಯ 4-5 ಗ್ರಾಂ ಚಿನ್ನ ತೆಗೆದು ಬದುಕು ಕಟ್ಟಿಕೊಳ್ತಾ ಇದ್ರಂತೆ. ಹೇಳ್ತಿದ್ರಿ ಬ್ರಿಟಿಷರ್ ಕಾಲಕ್ಕೆ ಈ ಗವಿಗಳ ಆದದ್ದು, ಈ ಗವಿಯಿಂದನ ಕೆಲವು ದುಡಿದು ನಾವು ಬದುಕೊಂಡಿವಿ ಅನ್ನೋದು ನಮ್ಮ ಹಿರಿಯರು ಹೇಳ್ತಿದ್ರಿ. ಬ್ರಿಟಿಷರ ಕಾಲಕ್ಕೆ ಮಾತ್ರ ತುಂಬ ಗವಿಗಳಾದದ್ದು ಖರೆ. ಗವಿಯಿಂದನ ಬೆಂಚಿ ಹೊಡ್ಕೊಂಬರುದ್ರೆ ಅದನ್ನು ರೂಪಿ ಅದರಾಗ ಚೂರ್ಚಾರ್ ಬಂಗಾರ ಮಾರಿ ಅದನ್ನು ಉಪಜೀವನ ಮಾಡ್ತಿದ್ರು. ಬಂಗಾರ ಇಷ್ಟೊಂದು ಭಾಳ ಬರ್ತಿದ್ದಿಲ್ಲ, ಸ್ವಲ್ಪ ದುಡಿಮೆ ದೊಡ್ಡದು ರೀ, ಭಾಳ ದುಡಿಮೆ ಅದು. ಇನ್ನು ಮಹಾಲಿಂಗಪುರದಲ್ಲಿ ದೊಡ್ಡ ಮಳೆಯಾದ್ರೆ ಕಪ್ಪತ್ತಗುಡ್ಡದಿಂದ ಫಳ ಚಿನ್ನ ಹರಿದು ರೈತರ ಜಮೀನುಗಳಿಗೆ ಹರಿದು ಬರ್ತಾ ಇತ್ತಂತೆ. ಮಳೆಗಾಲದಲ್ಲಿ ಕಪ್ಪತ್ತಗುಡ್ಡದಿಂದ ಹರಿದು ಬರುವ ನೀರಲ್ಲಿ ಇಂದಿಗೂ ಚಿನ್ನ ತೆಗೆತಾರೆ. ಸಾಕಷ್ಟು ಜನರು ಇಲ್ಲಿನ ಚಿನ್ನದಿಂದಲೇ ಜೀವನ ಮಾಡಿದ್ದಾರಂತೆ. ಈ ಹಿಂದೆ ದೊಡ್ಡ ಬರಗಾಲ ಬಂದಾಗ ಜನರಿಗೆ ತಿನ್ನೋದಕ್ಕೆ ಊಟವೇ ಇಲ್ಲದಂತೆ ಆಗಿತ್ತಂತೆ. ಬೆಳೆದ ಬೆಳೆಗಳು ಕೈಗೆ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಜನರು ಗುಹೆಗಳಿಗೆ ಹೋಗಿ ಕಷ್ಟಪಟ್ಟು ಚಿನ್ನವನ್ನ ತೆಗೆದುಕೊಂಡು ಬಂದು ಹೊಟ್ಟೆಪಾಡಿಗೆ ಮಾಡಿಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಮಳೆ ಬಂದಾಗಲೂ ಮಣ್ಣಿನ ಜೊತೆಗೆ ಚಿನ್ನ ಹರಿದು ಬರ್ತಾ ಇತ್ತಂತೆ. ಹೊಲಗಳಲ್ಲೂ ಚಿನ್ನ ಸಿಗ್ತಾ ಇತ್ತಂತೆ. ಇವಾಗ ಮಳೆ ಬಂದರೆ ಬರ್ತಾ, ಮಳೆ ದೊಡ್ಡ ದೊಡ್ಡ ಮಳೆ ಆಯ್ತು ಅಂದ್ರೆ ತಿಳಿ ಬರಬೇಕು ನೋಡ್ರಿ, ಅದು ಅದ್ರಾಗ ಬಂಗಾರ ಬರುತ್ತೆ. ಹಾಂ, ಬಂಗಾರ ಗುಡ್ಡನ ರೀ ಅದು. ಕಪ್ಪದ ಗುಡ್ಡ ಅಂದ್ರೆ ಏನು, ಬಂಗಾರ ಗುಡ್ಡನ ಅದು. ಈಗಲೂ ಊರಿನ ಕೆಲವು ಕಡೆ ಚಿನ್ನ ಇದೆ. ಮಳೆ ಬಂದಾಗ ಈಗಲೂ ಚಿನ್ನದ ಹುಡುಕಾಟ ನಡೆಯುತ್ತೆ. ಕಪ್ಪತ್ತಗುಡ್ಡವನ್ನ ಅಲ್ಲಿನ ಜನರು ಅದು ಸಾಮಾನ್ಯ ಗುಡ್ಡ ಅಲ್ಲ, ಬಂಗಾರದ ಗುಡ್ಡ ಅಂತಲೇ ಕರೀತಾರೆ. ಅಷ್ಟೊಂದು ಚಿನ್ನ ಇದ್ದ ಪ್ರದೇಶ ಈಗ ಹಾಳು ಬಿದ್ದು ಹೋಗಿದ್ದು. ಅದರಲ್ಲಿ ಚಿನ್ನ ತೆಗೆಯಲು ಹೋಗಿ ಸಾಕಷ್ಟು ಜನರು ಪ್ರಾಣ ಕಳೆದುಕೊಂಡಿರೋದ್ರಿಂದ ಈಗ ಅದರ ಒಳಗೆ ಹೋಗೋದಕ್ಕೆ ಜನರು ಭಯ ಪಡ್ತಾರೆ. ಕಪ್ಪತ್ತಗುಡ್ಡ ಗುಹೆಗಳಲ್ಲಿ ಈಗಲೂ ಚಿನ್ನ ಇದೆ ಅಂತ ಹೇಳಲಾಗ್ತಾ ಇದ್ದು, ಅದನ್ನ ಹೊರತೆಗೆಯೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಅಲ್ಲಿನ ಜನ ಆಗ್ರಹಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.